ಇದೇ ತಿಂಗಳ 8ನೇ ತಾರೀಕು ರಾತ್ರಿ ಒಂದು ಖಚಿತ ಮಾಹಿತಿ ಬರುತ್ತೆ. ಮಾಲಿಂಗ್ಪುರ ಮತ್ತು ಬುದ್ನಿ ಏನು ರೋಡ್ ಇದೆ, ಆ ರೋಡಲ್ಲಿ ಎರಡು ಗಾಡಿಯಲ್ಲಿ ಈ ಫಲಾನುಭವಿಗಳು ಕೊಡ್ತಕ್ಕಂಥದ್ದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ತುಂಬ್ತಾ ಇದ್ದಾರೆ ಎಂಬುದು ಮಾಹಿತಿ ಬಂದಮೇಲೆ ನಮ್ಮ ಪಿ ಎಸ್ ಅವರು ಹೋಗಿ ಅದನ್ನು ಗಾಡಿ ತೊಗೊಂಡು ಬರ್ತಾರೆ. ಮತ್ತು ಅಲ್ಲಿ ಕೂಡ ವೆರಿಫೈ ಮಾಡೋದಕ್ಕೆ ಫುಡ್ ಇನ್ಸ್ಪೆಕ್ಟ್ರು ಬರ್ತಾರೆ. ಫುಡ್ ಇನ್ಸ್ಪೆಕ್ಟ್ರು ವೆರಿಫೈ ಮಾಡಿದ ಮೇಲೆ ಇದು ಈ ಇವರಿಗೆ ಏನು ಅಕ್ಕಿ ಕೊಡಬೇಕಾಗಿರುತ್ತೆ, ಬಡವರಿಗೆ ಕೊಡ್ತಕ್ಕಂಥದ್ದು ಅಕ್ಕಿ ಇರ್ತದೆ. ಅದು ವೆರಿಫೈ ಮಾಡಿ ಫುಡ್ ಇನ್ಸ್ಪೆಕ್ಟರ್ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧರಿಸಿ ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಒಳಗಡೆ ಪ್ರಕರಣವನ್ನು ದಾಖಲು ಮಾಡ್ಕೊಂತೀವಿ. ಮತ್ತು ಎರಡು ಗಾಡಿನೂ ಕೂಡ ಸೀಸ್ ಮಾಡ್ತೀವಿ. ಒಂದು ಗಾಡಿ ಇರತಕ್ಕಂಥದ್ದು ದೊಡ್ಡದು 6 ಟೈರ್ದು ಗಾಡಿ ಇದೆ, ಮತ್ತು ಇನ್ನೊಂದು ಟಾಟಾ ಅಶೋಕ್ ಲೇಲ್ಯಾಂಡು ಗಾಡಿ ಇತ್ತು. ಎರಡೂ ಗಾಡಿನೂ ಕೂಡ ಜಪ್ತು ಮಾಡಿದ್ವಿ. ಒಟ್ಟು 16 ಟನ್ನಿಗಿಂತಲೂ ಹೆಚ್ಚಿನ ಮಾಲು ನಾವು ಜಪ್ತು ಮಾಡಿದ್ವಿ. ಅಂದಾಜು ಮೊಲ 6 ಲಕ್ಷಕ್ಕಿಂತಲೂ ಹೆಚ್ಚು ಆಗುತ್ತೆ. ಸೊ ಇದರಲ್ಲಿ ಆರೋಪಿತರು ಇರತಕ್ಕಂಥದ್ದು ಮಲ್ಲಪ್ಪ ಅತಣೆ ಅಂತ, ಇವರು ಬಂದು ಹೊಸೂರದವರು. ಮತ್ತು ಇನ್ನೊಂದು ಕಂಟಿನ್ಯೂಸ್ ಆಗಿ ಅಫೆನ್ಸ್ ಮಾಡ್ತಕ್ಕಂಥದ್ದು ರಾಘವೇಂದ್ರ ತೇಲಿ ಇದ್ದಾರೆ, ಅವರು ಬಂದು ಅಲ್ಲೇ ಬನವಟ್ಟಿ ಅವರು. ಈಗ ಆಲ್ರೆಡಿ ಇದಕ್ಕೂ ಮುಂಚೆ ನಾವು ರಾಘವೇಂದ್ರ ತೇಲಿಗಿಂತ ಅಪರಾಧ ಮಾಡಬಾರ್ದು ಅಂತೇಳಿ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ರಿಕ್ವೆಸ್ಟ್ ಮಾಡಿ ಗಡಿಪಾರು ಕೂಡ ಮಾಡಿದ್ವಿ. ಅವ್ರು ಗಡಿಪಾರು ಮುಗಿಸಿ ಬಂದಮೇಲೆ ಮತ್ತೆ ಇದೇ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾನೆ. ಈಗ ಅವನ ಮೇಲೆ ನಾವು ಗುಂಡಾ ಆ್ಯಕ್ಟಿಗೆ ಗುಂಡಾ ಆ್ಯಕ್ಟ್ ಮಾಡಿ ಅವನಿಗೆ ಬಂಧನದಲ್ಲಿ ಇಡೋಕ್ಕೆ ನಾವು ಪ್ರಿಪೇರ್ ಮಾಡ್ಕೊತ ಇದ್ವಿ. ಸೊ ಇವನ ಮೇಲೆ ಈಗ ಆಲ್ರೆಡಿ ಸುಮಾರು 7ರಿಂದ 8 ಕೇಸು ಇದೇ ರೀತಿಯಿಂದ ಮಾಡ್ತಕ್ಕಂಥದ್ದೈತೆ. ಇದನ್ನೆಲ್ಲದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡ್ಬಿಟ್ಟು ಡಾಕ್ಯುಮೆಂಟೇಷನ್ ಮಾಡಿ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿಬಿಟ್ಟು ಹೊರಗಡೆ ಬಾಗಲಕೋಟೆ ಜಿಲ್ಲೆಯಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಜೈಲಲ್ಲಿರ್ತಕ್ಕಂಥದ್ದು ನಾವು ಕ್ರಮನ ಡೆಫಿನೆಟ್ಲಾಗಿ ವಹಿಸ್ತೀವಿ. ಇಲ್ಲಿವರೆಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 17 ಈ ಥರ ಮಾಡ್ತಕ್ಕಂಥದ್ದು ಪ್ರಕರಣ ದಾಖಲಾಗಿದೆ. ಸೊ ಎಲ್ಲಿ ಗಮನಕ್ಕೆ ಬರುತ್ತೆ, ಮುಧೋಳ ಇರ್ಬೋದು ಅಥವಾ ಬಾಗಲಕೋಟೆ ಇರ್ಬೋದು ಅಥವಾ ಜಮಖಂಡ್ ಇರ್ಬೋದು, ಎಲ್ಲಿ ಈ ಥರ ಇದೆ ಅಂತ ಒಂದು ಮಾಹಿತಿ ಕೂಡ ನಾವು ಕಲೆಕ್ಟ್ವಿ. ಮತ್ತು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೆ ಗಮನಕ್ಕೂ ಕೂಡ ತರ್ತೀವಿ. ಸೊ ಈ ಥರ ಅಕ್ರಮವಾಗಿ ಪೀಡಿತರ ಏನು ಜಾಸ್ತಿ ಇದಕ್ಕೆ ಕೊಡ್ತಕ್ಕಂಥದ್ದು ಆಗಲಾರ್ದಂಗೆ ಮುಂದಿನ ದಿನದಲ್ಲಿ ನಾವು ಕಟ್ಟುನಿಟ್ಟಿನ ಕಾನೂನು ಕ್ರಮನ ಅವರ ಮೇಲೆ ಜರುಗಿಸ್ತೀವಿ.